ನಾನಿಲ್ಲಿ ಕಾಲು ನೋವು ಸೊಂಟ ನೋವು ಅಂತ ಅವಾಗ್ಲಿಂದ ಒದ್ದಾಡ್ತಿದ್ದೀನಿ. ಆದ್ರೆ ಒಬ್ರಿಗೂ ನನ್ನ ಚಿಂತೆನೇ ಇಲ್ಲ. ಎಲ್ಲರೂ ಆ ಗಂಗಾ ಮತ್ತೆ ರಾಜು ರಿಸೆಪ್ಷನ್ ಅನ್ನ ಮುಗಿಸ್ಕೊಂಡು ಇನ್ನೂ ಅಲ್ಲೇ ಇದ್ದಾರೆ. ಒಬ್ರಾದ್ರೂ ಬಂದು ಸೌಮ್ಯ ಅವಾಗ್ಲಿಂದ ಕಾಣಿಸ್ತಿಲ್ವಲ್ಲ, ಯಾಕೆ ಏನಾಯ್ತು ಅಂತ ಒಬ್ರಾದ್ರೂ ಬಂದು ನೋಡಿಲ್ವಲ್ಲಮ್ಮ. ನೋಡಮ್ಮ, ಅವರಿಗೆ ನಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲಮ್ಮ. ಬಾ, ನಾವಿಲ್ಲಿರೋದು ಬೇಡ, ನಾವು ನಮ್ಮೂರಿಗೆ ಹೋಗೋಣ. ಹೌದು ಕಡೆ, ಯಾರೊಬ್ರಿಗೂ ನಮ್ ಸ್ವಲ್ಪನೂ ಪರವಾನೇ ಇಲ್ಲ ನೋಡು. ನೀನು ಅವಾಗ್ಲೇ ನಂಗೆ ಕೈ ನೋಯ್ತಿದೆ ಕಾಲು ನೋಯ್ತಿದೆ ಅಂತ ಬಂದೆ. ನನ್ನ ಮಗಳು ಯಾಕೋ ಹಿಂಗೆ ಹೋಗ್ತಿದ್ದಾಳಲ್ಲ ಅಂತ ನಿನ್ನಿಂದ ನಾನು ಬಂದೆ. ನಂಗೂ ಸೊಂಟ ನೋವು ಕಾಲು ನೋವು, ನಂಗೂ ಸ್ಟೇಜ್ ಮೇಲೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ನೋಡು. ನಾವು ಬಂದು ಇಟ್ಟೊತ್ತಾದ್ರೂ ಒಬ್ರಾದ್ರೂ ಬಂದು ಯಾಕೆ ಬಂದಿಲ್ಲ, ನಮ್ಮ ಸೌಮ್ಯ ಆಗಲಿ ಚಂದ್ರಿ ಆಗಲಿ ಕಾಣಿಸ್ತಿಲ್ವಲ್ಲ ಅಂತ ಒಬ್ರಾದ್ರೂ ಬಂದು ಕೇಳಿದ್ರೆ ನೋಡೆ. ಎಲ್ಲ ನಿನ್ನಿಂದನೇ ಆಗಿದ್ದು, ಗೂಬೆ ಅಂತವಳು ನೀನು. ಅಲ್ಲ, ಸರಿಯಾದ ಟೈಮಿಗೆ ಆ ರಾಜನ ಬುಟ್ಟಿಗೆ ಹಾಕೊಂತಿದ್ರೆ ಇಷ್ಟೊತ್ತಿಗೆ ಈ ಮನೆ ಸೊಸೆ ನೀನು ಹಾಕಿರ್ತಿದ್ದೆ. ಅವಾಗೆಲ್ಲ ಬಿಟ್ಟು ಸುಮ್ಮನೆ ಬರೀ ರಾಜಮಮ್ಮ ಅಂದ್ರೆ ಆಗುತ್ತೆ. ಅವಾಗೆಲ್ಲ ಬಿಟ್ಟು ಈಗ ಹೇಳ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ರೆ ಏನಾಗುತ್ತೆ ಹೇಳು? ಅಮ್ಮ ಬೇಡ ಬಾ ಅಮ್ಮ, ನಾವು ನಮ್ಮ ಅಪ್ಪನ ಊರಿಗೆ ಹೋಗೋಣ. ಇಲ್ಲಿ ಬರೀ ಸ್ವಲ್ಪನೂ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಏನಿಲ್ಲ. ಇಲ್ಲಿದ್ದು ವೇಸ್ಟ್. ಅಲ್ಲಾದ್ರೂ ನಮ್ಮಪ್ಪ ನಾವು ಹೇಳಿದ ಮಾತೆಲ್ಲ ಕೇಳುತ್ತೆ. ನಮ್ಮಪ್ಪನ ಜೊತೆನೇ ಇದ್ದು ಹೇಗೋ ಕಾಲ ಕಳಿಯೋಣ. ಇಲ್ಲಿ ಬೇರೆಯವ್ರ ಮನೆಗೆ ಬಂದು ಅವ್ರು ಹಂಗಂತಾರೆ ಇವ್ರ ಹಿಂಗಂತಾರೆ ಅಂತ ಯಾಕೆ ಕೇಳಬೇಕು? ನಡಿಯಮ್ಮ, ಹೆಂಗಾದ್ರೂ ಆಗಲಿ ನಮ್ಮ ಸಣ್ಣ ಮನೆ ಇದ್ರು ನಾವಲ್ಲಿ ರಾಣಿ ಥರ ಇರ್ತೀವಿ. ಕಂಡವ್ರ ಮನೆಗೆ ಬಂದರೆ ಹೀಗೆ ಮಾತಾಡೋದು ನೋಡು. ಸುಮ್ಮನಿರಗಿ ನೀನು, ನಿಂಗೆ ಏನೂ ಗೊತ್ತಾಗಲ್ಲ. ಅಲ್ಲ, ನಾವೀಗ ಎಲ್ಲ ಬಿಟ್ಟೋಗಿದ್ರೆ ಇವರಿಗೆಲ್ಲ ಒಳ್ಳೇದಾಗಲ್ವ? ಆ ಬಂದಿರೋಳು ಗಂಗಂಗೆ ಒಳ್ಳೇದಾಗಲ್ವ? ನಾವೆಲ್ಲ ಈಗ ಬಿಟ್ಕೊಟ್ಟೋದ್ರೆ ಸುಮ್ಮನಿರು. ನಾವು ಇಲ್ಲೇ ಇದ್ದು ಆ ಗಂಗನ್ನ ಸರಿಯಾಗಿ ಪಟ ಕಳ್ಸೋಣಂತೆ. ನೀನೇನು ಟೆನ್ಷನ್ ತಗೋಬೇಡ. ನೀನು ಆ ರಾಜು ಮದುವೆ ಆಗಲಿಲ್ಲ ಅಂದರೆ ಆ ರವಿಗಾದ್ರೂ ಹೇಗಾದ್ರೂ ಮಾಡಿ ನಿನ್ನ ಮದುವೆ ಮಾಡಕ್ಕೆ ನಾನು ಮಾಡ್ತೀನಿ. ನೀನು ಯಾಕೆ ಇಷ್ಟಕ್ಕೆ ಸೋಲು ಒಪ್ಕೊಂತಿದೀಯ? ನಾನು ನಿಮ್ಮಮ್ಮ ಬದುಕಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯಾ? ಆ ರವಿನ ಆ ರವಿ ನಂಗೆ ಸ್ವಲ್ಪ ಕೂಡ ಇಷ್ಟನೇ ಆಗಲ್ಲ. ಅವನಿಗೂ ನಂಗೂ ಸ್ವಲ್ಪನೂ ಮ್ಯಾಚ್ ಆಗಲ್ಲ. ಆ ರವಿ ಒಂಥರ, ಅದು ಬೇರೆ ನಂಗಿಂತ 1 ವರ್ಷ ಸಣ್ಣವನು ಬೇರೆ. ಅತ್ತೆ ಮಾವ ಎಲ್ಲ ನಂಗಿಂತ ಸಣ್ಣವನ್ನ ಮದುವೆ ಮಾಡಕ್ಕೆ ಒಪ್ಕೊಂತಾರ. ನೀನೇನಮ್ಮ ಮಾತಾಡ್ತಿದೀಯ? ಆ ರೀತಿ ಹೇಗೆ ಸರಿ ಆಗುತ್ತೆ ಹೇಳು? ಸುಮ್ಮನೆ ಆ ಥರ ಏನಾಗಲ್ಲ. ಅಲ್ಲ, ಈಗ ಪ್ರಪಂಚದಲ್ಲಿ ಇರೋರೆಲ್ಲ ಹೆಣ್ಣು ಸಿಗಲ್ಲ ಅಂತ ಅಷ್ಟು ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ 1 ವರ್ಷ ದೊಡ್ಡವಳಾದ್ರೆ ಏನಾಯ್ತು? ಅವ್ರ ತಪ್ಪು, ಇದು ನಮ್ಮ ತಪ್ಪಲ್ಲ. ನಿನ್ನ ವಯಸ್ಸಿಗೆ ಸರಿ ರಾಜು ಸರಿ ಹೊಂದ್ತಿದ್ದ. ಆದರೆ ರಾಜು ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ರವಿನಾದ್ರೂ ಮದುವೆ ಆಗು ಅಂತ ಹೇಳ್ತಿದ್ದೀನಪ್ಪ. ಈ ಅಣ್ಣನ ಹತ್ರ ಇನ್ನೊಂದ್ಸತಿ ಆ ಮಾತಿನ ಹೇಳ್ತೀನಿ ತಡಿ. ಚಂದ್ರಿ, ಸೌಮ್ಯ, ಚಂದ್ರಿ, ಯಾಕಮ್ಮ ನೀವಿಬ್ರು ಅವಾಗ್ಲಿಂದನೂ ಇಲ್ಲೇ ಕೂತಿದ್ದೀರಾ? ಯಾಕೆ? ಲೇ ಸೌಮ್ಯ, ಅದಕ್ಕೆ ಏನೋ ಕೂತ್ಕೊಂಡು ಬರ್ತಿದ್ದಾರೆ. ಅವ್ರ ಮುಂದೆ ಎಲ್ಲ ಹೇಗೆ ನಾಟಕ ಮಾಡಬೇಕು ಅಂದರೆ, ನೀನು ಸ್ವಲ್ಪ ನೋವಿದ್ರು ಕೂಡ ಅಯ್ಯೋ ನಂಗೆ ತುಂಬ ಜಾಸ್ತಿನೇ ನೋವಿದೆ ಅಂತ ನಾಟಕ ಮಾಡಬೇಕು. ಅವರಿಗೆಲ್ಲ ಮಾಡಬೇಕು. ಹೇಗಾದರೂ ಮಾಡಿ ಇವತ್ತಿನ ಗಂಗಾ ಮತ್ತು ರಾಜ ಕಾರ್ಯನ ನಿಲ್ಲಿಸಬೇಕು. ಆ ರೀತಿ ಪ್ಲ್ಯಾನ್ ಮಾಡ್ಬೇಕು ನೀನು. ನಾಟಕ ಶುರು ಮಾಡು, ನಾನೇ ಶುರು ಮಾಡ್ತೀನಿ. ಅಯ್ಯ, ಏನಾಯ್ತು ಸೌಮ್ಯ ನಿಂಗೆ? ಈಗ ಚೆನ್ನಾಗಿದ್ದಲ್ಲೇ, ನಿನ್ನೆಯಿಂದ ನೋವು ಅಂತಿದ್ದೆ ಅಲ್ಲ. ಈ ರೀತಿ ಎಲ್ಲ ಯಾಕೆ ಮಾಡ್ತಿದೀಯ? ಎಷ್ಟು ನೋವು ಆಗ್ತಿದೆ ನಿಂಗೆ? ಅಯ್ಯೋ, ಅವಾಗ್ಲಿಂದ ಹೇಳ್ತಿದ್ದೆ ಅಮ್ಮ ನಮ್ಮ ನೋವನ್ನ ಕೇಳೋರು ಯಾರಿಲ್ಲ ಅಂತ. ಯಾಕೆ ಈ ರೀತಿ ಆಡ್ತಿದೀಯ ಸೌಮ್ಯ? ಏನಾಯ್ತು ನಿಂಗೆ? ಅಯ್ಯೋ ಅಮ್ಮ, ನಂಗೆ ತಲೆ ಸುತ್ತುತ್ತಿದೆ ಕಣಮ್ಮ. ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಅದ್ರಲ್ಲಿ ಬೇರೆ ಸೊಂಟ ನೋವು, ಕಾಲು ನೋವು. ಮನೆ ಏಣಿಯಿಂದ ಬಿದ್ದು ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳಕ್ಕೆ ಆಗ್ತಿಲ್ಲ. ಆ ರೀತಿ ಆಗಿದೆ. ಯಾರಿಗಂತ ಹೇಳೋದು? ಯಾಕೆ ಹೇಳ್ತಾರೆ ಹೇಳ್ರಿ? ನಮ್ಮ ನೋವನ್ನ ಯಾರು ಹೇಳ್ತಾರೆ ಹೇಳಮ್ಮ? ನಡಿಯಮ್ಮ, ನಾವು ನಮ್ಮ ಊರಿಗೆ ಹೋಗೋಣ, ನಡಿಯಮ್ಮ. ಅತ್ತೆ, ಗಿರ್ಜಾ, ಪ್ರೀತಿ, ಎಲ್ಲರೂ ಒಂಚೂರು ಬೇಗ ಬರ್ರಿ ಎಲ್ಲರೂ. ಅದೇನಾಗೋಯ್ತು ಆ ರೀತಿ ಅಂತ ನೀನು ಬೇಗ ಬರ್ರಿ ಅಂತ ಕೂಗಾಡ್ಕೊಂಡೆ. ಯಾಕೆ ರೀತಿ ಮಾಡ್ತೀಯ ನೀನು? ಅಯ್ಯೋ ಅತ್ತೆ, ನಮ್ಮ ಸೌಮ್ಯಂಗೆ ತಲೆ ಸುತ್ತುತ್ತಿದ್ದಂತೆ. ಅಲ್ಲಿ ನೋಡ್ರಿ, ಅವಳಿಗೆ ಕೈಲಿ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಲ್ಲ, ಅದಕ್ಕೆ ಪಾಪ ಚಂದ್ರ ಯಾವಾಗ್ಲಿಂದ ಅಳ್ತಿದ್ದಾಳೆ. ನಡೀರಿ, ನಾವು ಇಲ್ಲಿರೋದು ಬೇಡ, ನಮ್ಮ ಊರಿಗೆ ಹೋಗೋಣ ಅಂತಿದ್ಲು ಸೌಮ್ಯ. ಯಾರು ನಮ್ಮ ಬಗ್ಗೆ ಕೇಳಲ್ಲ, ನಮ್ಮ ಬಗ್ಗೆ ಒಂಚೂರು ವಿಚಾರಿಸೋದು ಇಲ್ಲ, ಏನಿಲ್ಲ. ನಡೀರಿ, ನಾವು ನಮ್ಮ ಊರಿಗೆ ಹೋಗೋಣ ಅಂತ ಎಷ್ಟು ಅಳ್ತಿದ್ದಾರೆ ನೋಡ್ರಿ ಇಲ್ಲಿ ಅಮ್ಮ ಮಗಳು. ನಮ್ಮ ಚಂದ್ರ ಊರಿಗೆ ಹೋಗ್ತಾಳಂತ, ಅವ್ಳ ಗಂಡ ಮನೆಗೆ ಹೋಗ್ತಾಳಂತ. ಸದ್ಯ ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ಇವಳಿಗೆ. ನಮ್ಮ ಮನೆಗೆ ಹೋಗ್ಬೇಕು, ನನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕು ಅಂತ ಈಗ್ಲಾದ್ರೂ ಇವಳಿಗೆ ಬುದ್ಧಿ ಬಂತಲ್ಲ. ಅಷ್ಟು ಸಾಕು, ಹೋಗ್ಲಿ ಬಿಡು. ಅಲ್ಲ, ಯಾವತ್ತಿದ್ರು ಒಂದ್ ದಿವಸ ಹೋಗ್ಬೇಕು ತಾನೆ. ಇವತ್ತೇ ಹೋದ್ರೆ ಇನ್ನು ಒಳ್ಳೇದು ಬಿಡು. ಅದಕ್ಕೆ ನೀನ್ ಯಾಕಿಲ್ಲತ್ತ ಇಷ್ಟು ಟೆನ್ಷನ್ ತಗೊಂಡು ಕೂಗಾಡ್ದೆ?
ಅಯ್ಯೋ ಅಮ್ಮ, ನಿಂಗೆ ಸ್ವಲ್ಪನೂ ಮಾನ ಮನುಷ್ಯತ್ವ ಅನ್ನೋದೇನು ಇಲ್ವೇ? ಅಲ್ಲ, ನಾನು ನಮ್ಮ ಮಗಳು ನೋವಿಂದ ಅಷ್ಟು ಒದ್ದಾಡ್ತಿದೀವಿ, ನೀವೆಲ್ಲ ಸೇರ್ಕೊಂಡು ರಿಸೆಪ್ಷನ್ ಮಾಡಿ ಅಷ್ಟೆಲ್ಲ ಮಾಡಿರೋದು ಅಲ್ಲದೆ ಮತ್ತೆ ನಮ್ಮನ್ನ ಗಂಡನ ಮನೆಗೆ ಕಳ್ಸಕ್ ಓಡಾಡ್ತಿದ್ದೀರಾ. ಬಿಡಮ್ಮ, ನಿಮ್ಮ ಕೈಲಿ ಇಷ್ಟೆಲ್ಲ ಮಾತಾಡಿ ನಾನು ಮತ್ತೆ ಇಲ್ಲಿ ಹಾಕಿರ್ಬೇಕು. ನಡಿಯ ಸೊಮ್ಮೆ, ನಾವು ಹೋಗೋಣ. ಇನ್ನೊಂದು ಕ್ಷಣ ನಾವಿಲ್ಲ ಇರೋದು ಬೇಡ. ನಡಿಯ ಹೋಗೋಣ. ಕಷ್ಟನೋ ಸುಖನೋ ನಮ್ಮ ಗಂಡನ ಮನೆಯಲ್ಲಿ ಇದ್ರೇನೆ ನಮ್ಗೆ ಮರ್ಯಾದೆ. ನಡಿಯ ಹೋಗೋಣ. ಇವ್ರ ಮನೇಲಿ ಇವರೇ ಇತ್ಕೊಳ್ಳಿ. ಇನ್ನೊಂದು ದಿವಸ ನಾನು ಈ ಮನೇನ ತಿರುಗಿ ನೋಡಿದ್ರೆ ಆಮೇಲೆ ಹೇಳ್ಬೇಕು ಇವ್ರು. ನಡಿಯ ಸೊಮ್ಮೆ, ಬರೀ ಹೋಗೋಣ. ಅಯ್ಯೋ ಚಂದ್ರಿ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದೀಯ ನೀನು? ನಿನ್ ಮನೆ ಹೆಣ್ಮಗಳು, ಈ ರೀತಿ ಎಲ್ಲ ಕಣ್ಣಲ್ಲಿ ನೀರಾಗ್ಬಾರ್ದು. ಸುಮ್ಮನಿರು, ಏನಾಗಲ್ಲ. ಈಗ ಸೌಮ್ಯನ ಆಸ್ಪತ್ರೆ ಕರ್ಕೊಂಡೋಗಿ ತೋರ್ಸೋಣ. ಏನೂ ಆಗಲ್ಲ, ನಮ್ಮ ಸೌಮ್ಯಂಗೆ ಚೆನ್ನಾಗೇ ಇರ್ತಾಳೆ. ನಡಿ, ಆಸ್ಪತ್ರೆ ಕರ್ಕೊಂಡೋಗೋಣ. ಅದನ್ನ ಬಿಟ್ಟು ನೀನು ಸ್ವಲ್ಪ ವಿಷಯಕ್ಕೂ ಈ ರೀತಿ ಅಳ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ನಾನು ಇರೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಮಾಡಬಾರ್ದು ಕಣಮ್ಮ ಚಂದ್ರಿ. ಅಯ್ಯೋ ಇರ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ. ಯಾವತ್ತಿದ್ರು ನಾವು ನಮ್ಮ ಮನೆಗೆ ಹೋಗ್ಬೇಕು ತಾನೆ. ನೋಡ್ರಿ, ಅಜ್ಜಿ ಈ ತರ ನಮ್ಗೆ ಡೈಲಿ ಬೈಕ್ ಬಂದಂಗೆ ಬೈತಿರ್ತಾರೆ. ಅಷ್ಟನ್ನೆಲ್ಲ ಕೇಳ್ಕೊಂಡು ನಾವು ಇಲ್ಲಿ ಇರಕ್ ಮನ್ಸಾದ್ರು ಬರುತ್ತಾ? ಬೇಡ ಬಿಡ್ರಿ ಅತ್ತೆ, ನಾವು ಹೋಗ್ತೀವಿ. ಯಾಕೆ ಚಂದ್ರಿ, ಇಷ್ಟೆಲ್ಲ ಮಾಡಿ ಎಲ್ಲ ಆದ್ಮೇಲೆ ಮನೆಗೆ ಹೋಗ್ತೀನಿ ಹೆಂಗೆ ಹಿಂಗೆ ಅಂತೀಯಲ್ಲ? ಇರೋ ಇನ್ನೊಂದ್ ಸ್ವಲ್ಪ ದಿವಸ, ಆಮೇಲೆ ಹೋಗಂತೆ. ಹುಷಾರ್ ಮಾಡ್ಕೊಂಡು ನೀನು ನಿನ್ ಮಗಳು ಹುಷಾರಾದ್ಮೇಲೆ ಹೋಗಂತೆ. ಅಯ್ಯೋ ಇರ್ಲಿ ಬಿಡಮ್ಮ, ಅವತ್ತಿದ್ರು ಹೋಗ್ಬೇಕು, ಇವತ್ತಿದ್ರು ಹೋಗ್ಬೇಕು. ಒಟ್ಟಲ್ಲಿ ನೀನು ನನ್ನನ್ನು ಕಳ್ಸಕ್ಕೆ ಕಾಯ್ತಿದೆಯಲ್ಲ, ಹೋಗ್ತೀವಿ ಬಿಡು. ಅವಾಗ್ಲೇ ತಾನೆ ನಿಂಗೆ ಖುಷಿ. ನಡಿಯೇ ಸೌಮ್ಯ, ಬಾರಿ ಸೌಮ್ಯ, ಆಟೋ ಕರಿತಿಂಬ, ಹೋಗೋಣ. ಯಾಕಮ್ಮ ಚಂದ್ರಿ, ಏನಾಯ್ತು? ಯಾಕೆ ಈ ರೀತಿ ಹೇಳ್ತಿದ್ಯಾ? ಕೈಯಲ್ಲಿ ಏನಿದು ಲಗೇಜು? ಯಾಕಮ್ಮ ಚಂದ್ರಿ? ಅದಕ್ಕೆ ಬಂದು ನಂಗೆ ಸಮಾಧಾನ ಮಾಡ್ತಾಳೆ, ನಂಗೆ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ನಿಮ್ಮ ಊರ್ ಕಡೆ ಏನಾದ್ರು ಪ್ರಾಬ್ಲಮ್, ಯಾಕೆ ಈ ರೀತಿ ತಲೆ ಚಚ್ಕೊಂತೀಯ, ತಲೆ ಬಡ್ಕೊಂತಿದೀಯಾ, ಅಳ್ತಿದೀಯಾ ಅಂತಿದ್ರಲ್ಲ. ನಾವು ಅಷ್ಟು ಕೆಟ್ಟದಾಗ ಆಕ್ಟಿಂಗ್ ಮಾಡ್ತಿದೀವ. ಅಯ್ಯೋ ದೇವ್ರೆ, ಏನಾದ್ರು ಹೋಗೋ ಬರದಲ್ಲಿ ಸುಮ್ಮನೆ ನಾಟಕ ಮಾಡೋಕ್ಕೋಗಿ ರಿಯಲಿ ಅಂತ ಏನಾದ್ರು ಅನ್ನಿಸ್ತಿದೆ ಇವ್ರಿಗೆ. ಹಂಗೂ ಹಿಂಗೆ ಮಾಡಿ ಎಲ್ಲಿ ನಂಗೂ ಸಮನ್ ಕಳಿಸ್ಬಿಡ್ತಾರೋ ಅನ್ನಿಸ್ತಿದೆ. ಅಮ್ಮ, ಇದು ಯಾಕೋ ನಿಂಗೆ ತುಂಬಾನೇ ಓವರ್ ಆಯ್ತು ಅನ್ನಿಸ್ತಿಲ್ವಾ? ಅಲ್ಲ, ನೀನು ನಾಟಕ ಮಾಡೋಣ ಅಂತ ಹೇಳಿ ತುಂಬಾ ಓವರ್ ಆಗಿ ಆಡ್ತಿದೀವೇನೋ ನಾವಿಬ್ರು ಅನ್ನಿಸ್ತಿದೆ. ಎಲ್ಲರೂ ಸೇರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮತ್ತೆ ಆ ಮನೆಗೆ ನಾನ್ ಬರಲ್ಲಪ್ಪ. ಮತ್ತಿನ್ನೇನಣ್ಣ, ಅಲ್ಲ, ನನ್ನ ಮಗಳು ನಾನು ಅಷ್ಟು ನೋವು ಅಂತ ಅವಾಗ್ಲಿಂದನೂ ಬಡ್ಕೊಂತಿದೀವಿ. ಒಬ್ರಾದ್ರೂ ತಿರುಗಿ ನೋಡಿದ್ರ? ಎಲ್ಲ ನಿಮ್ಮ ಫಂಕ್ಷನಲ್ಲಿ ನೀವು ಬ್ಯುಸಿ ಇದ್ರಲ್ಲ. ನಮ್ಮನ್ನ ಯಾರು ನೋಡೋರಿಲ್ಲ, ನಮ್ಮನ್ನ ಯಾರು ಕೇಳೋರು ಇಲ್ಲ. ಆ ರೀತಿ ನಾವು ಈ ಮನೇಲಿ ದಂಡಪಿಂಡಗಳ ತರ ಇದೀವಿ. ಎಲ್ಲರೂ ನಮ್ಮನ್ನ ಅದೇ ತರ ನೋಡ್ತಿದ್ದಾರೆ. ನಮ್ಮ ನೋವನ್ನ ಯಾರು ಕೇಳೋರೇ ಇಲ್ಲ. ಯಾಕೆ ಅಮ್ಮ ಚಂದ್ರ ಈ ರೀತಿ ಮಾತಾಡ್ತಿದೀಯ? ಅಲ್ಲ, ನಾವು ನಿನ್ನನ್ನ ಅಷ್ಟೆಲ್ಲ ಮನೆ ಮಗಳು ಅಂತ ಎಲ್ಲಾದು ನಿನ್ನ ಮೇಲೆ ಬಿಡ್ತೀವಿ ಅಲ್ಲ, ಯಾವುದಕ್ಕೂ ನಿಮ್ಮನ್ನ ಕಮ್ಮಿ ಮಾಡಿಲ್ಲ. ಅಂತದ್ರಲ್ಲಿ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀನು ಈ ರೀತಿ ಯಾಕಮ್ಮ ಹೇಳ್ತಿದೀಯಾ? ಅಯ್ಯೋ, ಅದೇನೂ ಇಲ್ಲ, ಸುಮ್ಮನೆ ಗಿರ್ಜಾ, ಅದೇನೂ ಇಲ್ಲ ಕಣರಾಗು. ನನ್ನ ಮಗಳಿಗೆ ಹುಷಾರಿಲ್ಲ, ನಂಗೆ ಹುಷಾರಿಲ್ಲ, ಒಬ್ರು ನಮ್ಗೆ ತೋರ್ಸೋರಿಲ್ಲ. ಅದನ್ನ ಬಿಟ್ಟು ರಿಸೆಪ್ಷನ್ ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿದ್ದೀರಾ. ನಾನು ಇರಲ್ಲ ಇಲ್ಲಿ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಬ್ಯಾಗ್ ತಂದು ಓಡ್ ಬಂದ್ಲು. ಅದಕ್ಕೆ ನಾನು ಸರಿ ಕಣೆ, ಯಾವತ್ತಿದ್ರು ಗಂಡನ ಮನೆಗೆ ಹೋಗೋದೇ ಅಲ್ವಾ, ಹೋಗ್ ಬಾ ಅಂತ ಹೇಳ್ದೆ. ಅದಕ್ಕೆ ಹೋಗಕ್ಕೆ ಹೊರಟಿದೆ, ಬಿಡು ಹೋಗ್ಲಿ. ಅಮ್ಮ, ನೀನು ಈ ರೀತಿ ಯಾಕಮ್ಮ ಹೇಳಕ್ಕೋದೆ? ಚಂದ್ರಿ ಈ ಮನೆ ಮಗಳು, ಅವಳು ಎಷ್ಟು ದಿವಸ ಖುಷಿಯಾಗಿ ಮನೇಲಿ ಇರ್ತಾಳೋ ಅಷ್ಟು ದಿವಸ ಖುಷಿಯಾಗಿರ್ಲಿ. ಅದನ್ನ ಬಿಟ್ಟು ನೀನೇ ಯಾಕಮ್ಮ ಹೋಗು ಅಂತ ಹೇಳಿದ್ದು? ನೀನ್ ಯಾಕೆ ಅವಳನ್ ಕಂಡ್ರೆ ಈ ರೀತಿ ಮಾಡ್ತೀಯ ಅಂತಾನೆ ನಂಗೆ ಗೊತ್ತಾಗಲ್ಲಪ್ಪ. ಬಿಡಮ್ಮ ಚಂದ್ರಿ, ಈಗೇನೋ ಆಗೋಗಿತ್ತೆ. ನಾನು ನಮ್ಮ ರವಿ ಕರಿತೀನಿ ತಡಿ, ಅವನು ನಿಂಗೂ ಸೌಮ್ಯಂಗೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಹೋಗಿ ತೋರಿಸ್ಕೊಂಡು ಬರುವಂತೆ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮಾಡಿ ಎಲ್ಲೂ ಹೋಗ್ಬೇಡ, ನಡಿ. ಇಲ್ಲ ಅಂತೆ, ಸರಿ, ನಾವಿನ್ನ ಹೋಗಿ ಬರ್ತೀವಿ. ಅಪ್ರಂದ್ರು ಬನ್ನಿ ಒಳಿಕೆ ಅಂತ ಕರಿತಿಲ್ಲ. ಅಂಥದ್ರಲ್ಲಿ ನಾವು ಹೆಂಗೆ ಹೋಗೋದು? ಯಾವ ಮುಖ ಇಟ್ಕೊಂಡೇ ಹೋಗೋದು ಒಳಿಕೆ? ನಾವು ಬ್ಯಾಗ್ ಈ ರೀತಿ ದುಡ್ಕಿ ಬ್ಯಾಗ್ ತರಬಾರ್ದಿತ್ತು ಅನ್ನಿಸ್ತಿದೆ ನಂಗೆ. ಈಗ ಗೊತ್ತಾಗ್ತಿದೆ, ಸುಮ್ಮನೆ. ಅಲ್ಲ ರಜು, ನಾನು ನಿಂಗೆ ಹೇಳಿದ್ದೇನು, ನೀವು ಮಾಡ್ತಿರೋದೇನು? ಏನಿದು ರೂಮ್ ಎಲ್ಲ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದಿರಲ್ಲ, ಯಾಕೆ ಈ ರೀತಿ ಎಲ್ಲ ಮಾಡಿಸಿದೀರಾ? ಅಯ್ಯೋ ಗಂಗಾ, ನಾನು ನಿಮ್ ಜೊತೆ ಇದ್ದೆ ತಾನೆ. ಯಾವಾಗ ಯಾರು ಮಾಡಿರೋದು ಏನು ಎತ್ತ ಅಂತ ನಂಗೂ ಗೊತ್ತಿಲ್ಲ. ನೀವು ನನ್ನ ಮೇಲೆ ಹೇಳಿದ್ರೆ ನಾನು ಬೆಳಿಗ್ಗಿಂದ ನಿಮ್ಮ ಜೊತೆನೆ ರಿಸೆಪ್ಷನಿಗೆ ನಿಂತಿದ್ದೆ ತಾನೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ನಂಗೆ ಗೊತ್ತಿಲ್ಲ ಕಣಮ್ಮ. ಗೊತ್ತಿಲ್ಲ. ನನ್ನನ್ನೇ ಸುಳ್ಳು ಹೇಳ್ತಿದ್ದೀರಾ? ನನಗೆ ಯಾಮಾರ್ಸಕ್ಕೆ ನೋಡ್ತಿದ್ದೀರಾ ರಜು? ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿ ನಂಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಲ್ಲ. ಇಲ್ಲ ಮಗಂಗ, ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ ಅಲ್ವಾ. ಇದೆಲ್ಲ ಯಾರು ಮಾಡಿದ್ದು ಏನು ಅಂತನೂ ಗೊತ್ತಿಲ್ಲ.
ಆದ್ರೂ ರಾಜು ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ ತಾನೆ ನಮ್ಮ ಸಂಸಾರ ಶುರು ಆಗಕ್ಕೆ ಇನ್ನೂ ನಂಗೆ ಸ್ವಲ್ಪ ದಿವಸ ಟೈಮ್ ಬೇಕು. ಈಗಲೇ ನಾನು ಇದಕ್ಕೆಲ್ಲ ರೆಡಿ ಇಲ್ಲ ಅಂತ ಹೇಳಿಲ್ವಾ? ಹಾಗಾದ್ರೂ ನೀವು ಯಾಕೆ ಈ ರೀತಿ ಮಾಡಿದ್ರಿ? ಇಲ್ಲ ಗಂಗಾ, ನಂಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ ಗೊತ್ತಾ. ಸರ್ಪ್ರೈಸ್! ಓಹೋ, ಈ ಕಿತಾಪತಿ ಎಲ್ಲ ನಿಮ್ಮಿಬ್ರದಾ? ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಸಿದ್ದು ನೀವಾ? ನಾನು ಪಾಪ ಸುಮ್ಮನೆ ರಾಜು ಮೇಲೆ ರೇಗಾಡ್ತಿದ್ದೆ, ಏನ್ ರಾಜು ಇದೆಲ್ಲ ಅಂತ. ಅದಕ್ಕೆ ಹೇಳೋದು ಗಂಗಾ, ಕಣ್ಣಾರೆ ನೋಡಿದ್ರು ಅದನ್ನ ಪ್ರಮಾಣಿಸಿ ನೋಡ್ಬೇಕು ಅಂತ. ಈ ರೀತಿ ಕಂಡಿದ್ದೆಲ್ಲ ನಿಜ ಅನ್ಕೊಂಡ್ರೆ ಇದೇ ರೀತಿ ಆಗೋದು. ನಾನು ನಿಮ್ಗೆ ಅವಾಗ್ಲಿಂದಾನು ಹೇಳ್ತೀನಿ ತಾನೆ, ಇದೆಲ್ಲ ನಂಗೆ ಗೊತ್ತೇ ಇಲ್ಲ, ನಾನು ನಿಮ್ ಜೊತೆ ಇದ್ದೆ, ಇದನ್ನೆಲ್ಲ ಯಾರು ಯಾವಾಗ ಮಾಡಿದ್ರು ಅಂತನೂ ಗೊತ್ತಿಲ್ಲ ಅಂತ ಹೇಳಿದಾಗ ನೀವು ನನ್ನ ನಂಬೇ ಇಲ್ಲ. ಟ್ರಸ್ಟ್ ಇರ್ಬೇಕು ಗಂಗಾ. ಸಾರಿ ರಾಜು. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಪ್ರೀತಿ, ನಮಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಅತ್ತೆ. ವೆಲ್ಕಮ್ ಅದಕ್ಕೆ. ರಾಜು, ರವಿ ಒಂಚೂರು ಬರ್ರಿ ಇಲ್ಲಿ. ರಾಜು, ರವಿ. ಯಾಕೋ ದೊಡ್ಡಮ್ಮ ಕೂಗ್ತಿರೋ ಆಗಿದೆ, ನಾನು ಹೋಗಿ ಅದೇನು ಅಂತ ಕೇಳ್ತೀನಿ, ನೀವು ಆರಾಮಾಗಿ ಎಂಜಾಯ್ ಮಾಡ್ರಿ. ಅಡಿಯೋ ರವಿ, ನಾನು ಬರ್ತೀನಿ, ನಂಗೂ ಅವಾಗ್ಲಿಂದ ಕೂಗಂಗಾಯ್ತು. ದೊಡ್ಡಮ್ಮ, ನಾನು ಅದೇನು ಅಂತ ಕೇಳ್ತೀನಿ ತಡಿ. ಅಯ್ಯೋ ಬ್ರೋ, ಇರ್ಲಿ ಪರವಾಗಿಲ್ಲ ಬಿಡು. ರವಿ ಬ್ರೋ ಹೋಗ್ತಿರ್ತಾನೆ, ಅವ್ರು ಏನು ಅಂತ ಕೇಳ್ತಾರೆ. ಈಗ ನೀವು ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ರಿ. ಇರ್ಲಿ ಪರವಾಗಿಲ್ಲ ಪ್ರೀತಿ, ಯಾಕೋ ಅವಾಗ್ಲಿಂದ ದೊಡ್ಡಮ್ಮ ಕರೀತಿದಾರಲ್ಲ, ಅವ್ರು ಫಸ್ಟು ಅದೇನು ಅಂತ ಹೋಗಿ ಕೇಳ್ಕೊಂಬರ್ಲಿ. ನೀನೇನು ಟೆನ್ಷನ್ ತಗೋಬೇಡ, ನಾನು ಪ್ರೀತಿ ಹೋಗಿ ಅದೇನು ಅಂತ ನೋಡ್ತೀವಿ. ಸರಿ ಆಯ್ತು ಕಣೋ ರವಿ, ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ ನನ್ನನ್ನು. ಬಂದ್ರು ಮೇಡಮ್, ಹೋಗಿತ್ತು ನನ್ನ ಫ್ರೀಡಮ್ಮು, ಟಾಪ್ ಟು ಬಾಟಮ್ ಅಪ್ಪಟ ದೇಸಿ ಐಟಮ್, ಎರಿ ಮೇಲೆ ಎರಿ ಹಾಯ್ ಹಾಯ್ ಹಾಯ್, ಮೇಲೆ ಕೆಳಗೆ ಹರಿ ಹಾಯ್ ಹಾಯ್ ಹಾಯ್, ದಸರಾ ಗೊಂಬೆ ನಿನ್ನಡು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಏನು ರಾಜಿಗೆ ಇವತ್ತು ಸುಮಾರು ಹಾಡು ನೆನಪಾಗಂಗಿದೆ. ಎಲ್ಲ ನಿಮ್ಗೋಸ್ಕರ ಗಂಗಾ ಮೇಡಮ್. ಸಾಕು ಸಾಕು ಹೊಗಳಿದ್ದು. ಏನ್ರಿ ಮೇಡಮ್, ಈ ಸೂಪರ್ ಆಗಿ ಕಾಣಿಸ್ತಿದ್ದೀರಾ ನೀವು, ನಿಮ್ಮ ಡ್ರೆಸ್ಸು, ಈ ಜ್ಯುವೆಲ್ಲರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ ರಾಜು, ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನ? ರಿಯಲಿನಾ? ಹಾ, ರಿಯಲಿ ಅಲ್ದಲೆ ಮತ್ತೆ ನಾನು ಅವಾಗ್ಲಿಂದ ನಿಮ್ಮನ್ನ ಸುಳ್ಳು ಹೇಳ್ತಿದ್ದೀನಿ.